ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಯಾಕೆಂದ್ರೆ ಮೊದಲಿಂದನೂ ನನ್ನ ಚುನಾವಣೆಗೆ ಹಗಲಿರುಳು ಕೆಲಸ ಮಾಡಿ ನನ್ನನ್ನು ಓಟ್ ಹಾಕಿ, ನೀವು JDS ಅವರು ಓಟ್ ಹಾಕಿದ್ದೀರಿ, ಎಲ್ಲ ಓಟ್ ಹಾಕಿ ನನ್ನನ್ನು MP ಮಾಡಿ ಮತ್ತೆ ನಿಮ್ಮ ಬಳಿ ಬಂದು ನಮ್ಮ ಅಭ್ಯರ್ಥಿಯಾದಂಥ ಮಲ್ಲೇಶ್ ಅವರ ಪರವಾಗಿ ಇವತ್ತೇನು ಮತಯಾಚನೆ ಮಾಡಬೇಕು, ಜೊತೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕನ್ನೋ ಒಂದು ಸಭೆಯನ್ನ ಇವತ್ತು ಕೃಷ್ಣಾರೆಡ್ಡಿ ಅಣ್ಣವರು ಮತ್ತೆ ವೇಣುಗೋಪಾಲ್ ರೆಡ್ಡಿ ಅಣ್ಣವರು ನಿಮ್ಮೆಲ್ಲರ ನೇತೃತ್ವದಲ್ಲಿ ನಡೀತಾ ಇದೆ. ನಾನು ಹೇಳೋದಿಷ್ಟೇ, ಹಿಂದೆ ಎಲ್ಲ ನಮ್ಮ ಪಾರ್ಟಿಯಲ್ಲಿದ್ದವರು ನಮಗೆ ಗೊತ್ತಿದ್ದೀರಾ, ಕೃಷ್ಣಾರೆಡ್ಡಿ ಅಣ್ಣ ಜೊತೆಲ್ಲೂ ಸಂಪರ್ಕದಲ್ಲಿದ್ದರು. ಕೃಷ್ಣಾರೆಡ್ಡಿ ಅಣ್ಣ ಜೊತೆಲಿ ಇರ್ತಕ್ಕಂಥವ್ರು ನಿಮಗೆ ಗೊತ್ತಿದ್ದೀರಾ, ವೇಣಣ್ಣವ್ರ ಜೊತೆಲ್ಲೂ ಸಂಪರ್ಕದಲ್ಲಿದ್ರು. ಇದೆಲ್ಲ ಇನ್ನು ಮುಂದೆ ಯಾವ ಥರ ಏನು ಗೊತ್ತಿಲ್ದಿರ ಇಲ್ಲಿ ಎಲ್ಲ ಗೊತ್ತಾಗಿದೆ, ಎಲ್ಲ ಜೊತೆಲಿರ್ಬೇಕು. ಯಾಕಂದ್ರೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ JDS BJP ಸಮ್ಮಿಶ್ರ ಸರ್ಕಾರ ನಡೆದಿದೆ. ಆದ್ರೆ ಲೋಕಸಭಾ ಚುನಾವಣೆ ಬಂದಾಗ ಸ್ವತಂತ್ರ ಬಂದಾದ್ಮೇಲೆ ಇದೇ ಫಸ್ಟ್ ಟೈಮ್ JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಸಮ್ಮಿಶ್ರ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಇದೇ ಮೊದಲನೇ ಸಾರಿ ಬಂದಿರೋದು. ನನಗೆಲ್ಲಾರು ಹೇಳ್ತಾ ಇದ್ರು, ಯಾಕೆ ನೀವು ಇದ್ರೆಲ್ಲ ನಿಂತ್ಕೊಂಬೋದಾಗಿತ್ತಲ್ಲ ಅಂತ ಹೇಳಿ. ಪಕ್ಷ ನನ್ನ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆಗಿದ್ರಿ, ಮಹದೇವಪುರ ಕ್ಷೇತ್ರದಲ್ಲಿ. ಅಣ್ಣ ನಾವು ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲೇ, ನನ್ನ ಕರ್ಮಭೂಮಿ ಕೋಲಾರ ಜಿಲ್ಲೆ ಆದ್ರೂ ಬೆಳೆದಿದ್ದೆಲ್ಲ ಅಲ್ಲಿ. ಹಂಗಾಗಿ ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಇಲ್ಲೇ ಕೋಲಾರ ಜಿಲ್ಲೆಯಲ್ಲೂ ನಮ್ಮ ಮನೆ ಮಗನು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಇವನ್ನ ಗೆಲ್ಸ್ಬೇಕು, ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಹಿಂದೆ ಇದ್ದವ್ರನ್ನ ಮನೆ ಕಳಿಸ್ಬೇಕು ಅಂತ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು 2,12,000 ವೋಟ್ಗಳ ಅಂತರದಿಂದ ಗೆಲ್ಸ್ಕೊಟ್ರಿ. JDS ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 4,90,000 ವೋಟ್ ಬಂದ್ರೆ, ಭಾರತೀಯ ಜನತಾ ಪಾರ್ಟಿಗೆ 7 ಲಕ್ಷ ಚಿಲ್ಲರೆ ವೋಟ್ಗಳಾಕಿ ನರೇಂದ್ರ ಮೋದಿಜಿಯವರ ಪರವಾಗಿದ್ದೀರಿ, ದೇಶದ ಪರವಾಗಿದ್ದೀರಿ, ಅಡ್ವಾಣಿಯವರ ಪರವಾಗಿದ್ದೀರಿ, ವಾಜಪೇಯಿ ಅವರ ಪರವಾಗಿದ್ದೀರಿ ಅಂತೇಳಿ ಮೊದಲಿಂದ ಸ್ವತಂತ್ರ ಬಂದಾಗಿದ್ದಾನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ MLA ಇಲ್ಲ ಅಂದ್ರೂ MP ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಹ್ನೆಗೆ ನೀವೇನು ವೋಟ್ ಹಾಕ್ತಾ ಬಂದಿದ್ರಿ, ಅದಕ್ಕೆ ಇವತ್ತು ಪ್ರತಿಫಲವಾಗಿ ನನ್ನನ್ನ ಲೋಕಸಭಾ ಸದಸ್ಯರನ್ನಾಗಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 2ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತೋದ್ರ ಮುಖಾಂತರ ನಾನು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಅಲ್ಲಿ ಹೋದೆ. ಈಗ ಮಲ್ಲೇಶ್ನನ್ನು ಕಳಿಸ್ಬೇಕು ನಾವು. ಅವ್ರು ನಮ್ಮ ಕೋಲಾರ ಜಿಲ್ಲೆಯವರು. ಅವ್ರ ತಂದೆ IAS ಆಫೀಸರ್ ಆಗಿದ್ರು, ಅವ್ರ ತಾಯಿ ಮಂಗಮ್ಮ ಅವರು ಚುನಾವಣೆಗೆ ನಿಂತಿದ್ರು. ಕಾರಣಾಂತರಗಳಿಂದ ಹೆಚ್ಚು ಕಡಿಮೆ ಆಗಿ ಗೊತ್ತಲ್ಲ, ಚುನಾವಣೆಯಲ್ಲಿ ಎಲ್ಲ ಇದ್ರೆ ಈ ಎಲೆಕ್ಷನ್ ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದಾಗ ಜನರ ಮುಂದೆ ಬರೋಕ್ಕಾಗಲ್ಲ. ಹಂಗಾಗಿ ಈ ಬಾರಿ ನಾವು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ನಾವು JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಮೈತ್ರಿಕೂಟದ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ಮುಖಂಡರುಗಳಲ್ಲಿ ಎಲ್ಲಿಲ್ಲದ ಉತ್ಸಾಹ, ಈ ತರ ಲೀಡರ್ಗಳನ್ನ ನಾವು ಕಾಂಗ್ರೆಸ್ ಅಲ್ಲಿ ನೋಡಕ್ಕಾಗಲ್ಲ ನಾವು. ಯಾಕಂದ್ರೆ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಲೀಡರ್ಗಳು, ಒಬ್ಬೊಬ್ರು 200, 300, 500, 1000 ವೋಟ್ಗಳು ಹಾಕ್ಸಂತ ಕೆಪಾಸಿಟಿ ಇರ್ತಕ್ಕಂಥವ್ರು ಇಲ್ಲಿ ಬಂದಿರ್ತಕ್ಕಂಥವ್ರು, ಎಲ್ಲ ಗ್ರಾಮ ಪಂಚಾಯತಿ ಮಾಡಿಬಿಟ್ಟು ಮೇಲೆ ಇರ್ತಕ್ಕಂಥವ್ರು. ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ, ನೀವು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು. ಇಡೀ ಪ್ರಪಂಚ ಕಾಯ್ತಾ ಇದೆ, ಅವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು. ಈ ದೇಶದ ಭದ್ರತೆಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಮುಂದಿನ ಫ್ಯೂಚರ್ಗಾಗಿ ನಾವೆಲ್ಲ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಯಾವುದೇ ದೇಶದಲ್ಲಿ ಹೋಗಿ ಕೇಳಿದ್ರೆ ನಮ್ಮ ಮೋದಿ ಅಂದ್ರೆ ಅದು ವಿಶ್ವನಾಯಕರು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅವರೆಲ್ಲ ಬೇಕಾದಷ್ಟು ಗುಡಾಗಿ ಬಿಟ್ಕೊಂಡು 60 ವರ್ಷದಿಂದ ಬಂದಿದ್ದಾರೆ. ಅವರು ಬೇಕಾದಷ್ಟು ನಾನು ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡ್ಬಂದು ನಮ್ಮ ಸ್ಪೀಕರ್ ಸಾಹೇಬರು ಹೇಳ್ತಾ ಇದ್ರು, ಮಕ್ಕಳು ಮೊಮ್ಮಕ್ಕಳು 3 ತಲೆಮಾರಕ್ಕಾದಷ್ಟು ಕಾಸು ಮಾಡ್ಕೊಂಡಿದ್ರೆ ಅಂದ್ರೆ ಯಾವುದಂದ್ರೆ ಕಾಸು ನಮ್ಮದೇ ಕಾಸುಗಳೆಲ್ಲ ಮಾಡ್ಕೊಂಡು ಇವತ್ತು ಯಾರೇ ಒಂದು ಲೋಕಸಭಾ ಸದಸ್ಯ, ಒಂದು ರಾಜ್ಯಸಭಾ ಸದಸ್ಯನ ಇಡಿಯವರು ವೈಟ್ ಮಾಡಿದಾಗ ಅವನ ಮನೆಯಲ್ಲಿ ಸುಮಾರು 350 ಕೋಟಿ ಕ್ಯಾಶ್ ಸಿಕ್ಕುತ್ತೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿರೋದು. ರಾಜ್ಯಸಭಾ ಮೆಂಬರಲ್ಲಿ 350 ಕೋಟಿ ಕ್ಯಾಶ್ ಸಿಕ್ಕುತ್ತಂದ್ರೆ ಇನ್ನು ಉಳಿದೋರ್ ಮನೆಗಳಲ್ಲಿ ಎಷ್ಟು ಕ್ಯಾಶ್ ಇದೆ ಅನ್ನೋದಕ್ಕೆ ಆ ದುಡ್ಡೆಲ್ಲ ಹೇಗೆ ಹಿಂದೆಯಿಂದನೂ ಗರೀಬಿ ಆಟ ಅದು ಇನ್ನೊಂದು 7 ಗಂಟೆ ಬಂದರು. ಚುನಾವಣೆ ಸಂದರ್ಭದಲ್ಲಿ SC ಇನ್ನೊಂದು ಮತ್ತೊಂದು ಲೆಕ್ಕಾಚಾರದಲ್ಲಿ ಹೇಳ್ತಾನೆ ಇರ್ತಾರೆ. ಈಗಲೂ ಏನ್ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯ ಇಬ್ಬರಿಗೂ ಜಗಳ ತಂದಿಟ್ಬಿಟ್ರು.
ಇವ್ರಿಗೂ ಜಗಳ ಆಡ್ತಾ ಇದ್ರು. ಮೂರನೇ ಅವ್ರು ತಗೊಂಡು ಬೆಂಗಳೂರಿಂದ ಕರ್ಕೊಂಡ್ಬಂದು ಇಲ್ಲಿ ಆಗ್ತಾ ಇದ್ದಾರೆ. ಗೌತಮ್ ಅಂತ ನೀವು ಯಾವ್ದಾರ ಹೆಸರು ಕೇಳಿದ್ರಾ? ಕೇಳಿಲ್ಲ. ಆದ್ರೆ ಮಲ್ಲೇಶು ಬಂಗಾರ ಮುನ್ಸ್ವಾಮಿ ಅಂದ್ರೆ ಗೊತ್ತಲ್ಲ. ಹಾಗಾಗಿ ಅವ್ರು ಗೊತ್ತಿಲ್ಲ ಅಂದ್ರೂ ಕೃಷ್ಣ ರೆಡ್ಡಿ ಅವರು, ನಮ್ಮ ಮುಖಂಡರುಗಳು ಎಲ್ಲರೂ ನಿಮ್ಗೆ ಗೊತ್ತು. ನೀವು ಒಂದು ತಿಳ್ಕೊಂಡಿದ್ದೀರಿ. ಅವ್ರ ಬಗ್ಗೆ ತಿಳ್ಕೊಳಕ್ ನಿಮ್ಗೆ ತಿಳ್ಕೊಳ್ಬೇಕು, ಇವ್ರ ಬಗ್ಗೆ ತಿಳ್ಕೊಳಕ್ ಒಂದು ನಿಮಿಷ ಸಾಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನ ಹೇಳಿದ್ರು, ಆ ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ನಾವು ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡಕ್ಕೆ ಇವರ ಹತ್ರ ಹಣ ಇಲ್ಲ. ಇವ್ರ ಶಾಸಕರುಗಳು ಡೆವಲಪ್ಮೆಂಟ್ ಹಣ ಬೇಕು ಅಂತ ಕೇಳಿದ್ರು ಅವ್ರ ಹತ್ರ ಹಣ ಇಲ್ಲ. ಅದು ಬಿಟ್ಟು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ನಾವು ಅದು ಕೊಟ್ಟಿದ್ದೀರಿ, ಇದು ಕೊಟ್ಟಿದ್ದೀರಿ, ಅದು ಮಾಡಿದ್ರಿ, ಇದು ಮಾಡಿದ್ರಿ ಅಂತ ಹೇಳ್ತಾ ಇದ್ರು. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. ನಾವೇ ಕೊಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿಯಲ್ಲಿ 2 kg ಅಕ್ಕಿನ ಹೊಡೆದು ಮೊಂಡರಾಗಿ 2 kg ಕೊಡ್ತಾವ ಅಲ್ವಾ. ಅದಾದ್ಮೇಲೆ ಮನೆಯಲ್ಲಿ ಅತ್ತೆ ಸೊಸೆ ಎಲ್ಲ ತುಂಬಾ ಚೆನ್ನಾಗಿದ್ರು. ಮನೆ ಯಜಮಾನಿಗೆ 2,000 ಕೊಟ್ಬಿಟ್ಟು ಅತ್ತೆ ಸೊಸೆಗೆ ಜಗಳ ಕೊಟ್ಟರು. ಅದು 100ಕ್ಕೆ ಒಂದ್ ಹಳ್ಳಿಯಲ್ಲಿ ಯಾರೋ ಒಂದು 20 ಮನೆಗೆ 30 ಮನೆಗೆ ಇದು ಬರ್ತಾ ಇದ್ದೀನಂತ 70 ಮನೆಗೆ ದುಡ್ಡು ಬರ್ತಾ ಇಲ್ಲ. ನಮ್ಮ ಯುವಕರಿಗೆಲ್ಲ ಏನು ವಿದ್ಯಾವಂತ ಯುವಕರಿದ್ರು, ಇವರೆಲ್ಲ ಯೂಟ್ಯೂಬ್ ಚಾನಲ್ ಅವರೆಲ್ಲ ಇಟ್ಕೊಂಡವರಲ್ಲ, ಇವ್ರಿಗೆಲ್ಲ ತಿಂಗಳಿಗೆ 3,000 ಕಾಸು ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಬರ್ತಾ ಇಲ್ಲ? ಬರ್ತಾ ಇಲ್ಲ 3,000 ಇಲ್ಲ ನೋಡು. ಹಾಗಾಗಿ ಎಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು 100ಕ್ಕೆ 20% ಅವ್ರ ಯೋಜನೆಗಳನ್ನ ಏನು ಅವ್ರು ಬೇಕಾಗಿರ್ತಕ್ಕಂಥ ಪಾರ್ಟಿ ಲೀಡರ್ಗಳಿಗೆ ಮಾತ್ರ ಕೊಟ್ಕೊಂಡು ನೀವು ಉಳಿದವ್ರಿಗೆಲ್ಲ ಇವ್ರು JDS ಇವ್ರು BJP ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಯಾವುದೇ ಯೋಜನೆಗಳನ್ನ ಕೊಡದೆ ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ನಮ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ವಿಷಬೀಜ ಬಿಡ್ತಾ ಇರ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ಇಲ್ಲಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಅಂದ ತಕ್ಷಣನೇ ಇಲ್ಲಿ ಎಷ್ಟೋ ಜನ ಮುಸ್ಲಿಮಾನ್ ಬಾಂಧವರು ಆ ಹೆಣ್ಮಕ್ಳು ಅವರು ಇವರೆಲ್ಲ 100 ಕಿಲೋಮೀಟರ್ಗಳು ಪಾದಯಾತ್ರೆ ಮುಖಾಂತರ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ನಮ್ಮಲ್ಲಿ RSS ಅಲ್ಲಿ ಮುಸ್ಲಿಂ ಮಂಚ್ ಅಂತ ಹೇಳಿದೆ. ಸುಮಾರು 300ಕ್ಕೂ ಹೆಚ್ಚಿಗೆ ಜನ 150 ಕಿಲೋಮೀಟರ್ ನಡ್ಕೊಂಡೋಗಿ ರಾಮನ ದರ್ಶನ ಮಾಡ್ಕೊಂಡು ಬಂದ್ರು. ನಮ್ಮನ್ನೇನು ಜಗಳಗಳಿಲ್ಲ. ರಾಮನ ಅಯೋಧ್ಯೆದ ಏನಾದ್ರು ತಿರುಗಿ ಬಂದ ತಕ್ಷಣ ಇಡೀ ದೇಶದಲ್ಲಿ ಅಲ್ಲೊಂದಲ್ಲ ಆಗೋದಿದೆ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಅವರು ಕಾಯ್ತಾ ಇದ್ರು. ಆದ್ರೆ ಎಲ್ಲೂ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳನ್ನು ನಡೆದಿಲ್ಲ. ಎಲ್ಲ ಶಾಂತಿ ರೀತಿಯಲ್ಲಿ ನಡೆದು 2 ವರ್ಷದಲ್ಲಿ ರಾಮನ ಮಂದಿರ ಪೂರ್ಣ ಆಗಿ ಮಸೀದಿನೂ ಕಟ್ಟೋದಕ್ಕೆ ಜಾಗ ಎಲ್ಲಿ ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಅವ್ರನ್ನು ಮಸೀದಿ ಮತ್ತೆ ಹಾಸ್ಪಿಟಲ್ ಅದೆಲ್ಲ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಜಾಗ ಕೊಟ್ಟು ನಾವೆಲ್ಲ ಅಟೆಂಡ್ ಆಗಿದ್ದೀವಿ. ನರೇಂದ್ರ ಮೋದಿಜಿಯವರು ಹಜರತ್ ಹತ್ರ ಹೋಗ್ತಾರೆ, ಮಸೀದಿ ಹೋಗ್ತಾರೆ. ದುಬೈಯಿಂದ ಬಂದಿರೋರಲ್ಲ, ಸೌದಿಯಿಂದ ಬಂದಿರೋರಲ್ಲ, ಇಲ್ಲಿರ್ತಕ್ಕಂಥ ಹಿಂದೂಗಳೇ ಅವ್ರು ಕನ್ವರ್ಟ್ ಆಗಿರ್ತಕ್ಕಂಥವ್ರು. ಅಲ್ಲವಕಾಶ ಕೇಳಿ ಅವ್ರ ತಾತ ಹೆಸರೇನು, ಅವ್ರ ಮುತ್ತಾತ ಹೆಸರೇನು, ಆ ಲೆಕ್ಕಾಚಾರದಲ್ಲಿ ಬಂದಾಗ ಎಲ್ಲ ನಮ್ಮ ರಿಲೇಷನ್ಸ್. ಹಾಗಾಗಿ ನಾನು ಹೇಳೋದಕ್ಕೆ ಈ ದೇಶದಲ್ಲಿ ನಾವೇನಿದ್ದೀರಿ, ಈ ಕ್ರಿಶ್ಚಿಯನ್ಸ್ ಏನು ಇಂಗ್ಲೆಂಡ್ ಇಂದ ಲಂಡನ್ ಇಂದ ಬಂದಿಲ್ಲ, ಇಲ್ಲಿರ್ತಕ್ಕಂಥವ್ರೆ ಕನ್ವರ್ಟ್ ಆಗಿರ್ತಕ್ಕಂಥವ್ರು. ನನಗೆ ಇದೆಲ್ಲ ಹೇಳಿದ್ದೆ ಹಜರತ್ ಹೇಳಿದ್ವಿ. ಹಂಗಾಗಿ ನಾವಿಲ್ಲಿ ಕಚ್ಚಾಡ್ತಾ ಇರ್ತೀವಿ. STP ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅದು ಇದು ಅನ್ನೋ ಲೆಕ್ಕಾಚಾರದಲ್ಲಿ ದೇಶ ಅಂತ ಹೋಗ್ಬಿಟ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಏನೇಳಿ ದೇಶ ನಾವೆಲ್ಲ ಒಂದು ಹಿಂದೂಸ್ತಾನ ಭಾರತ ಮಾತೆ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ಬಿಟ್ರೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ. ಹಿರಿಯರಲ್ಲಿ ಯಾವುದೇ ರೀತಿಯಾದ ಗೊಂದಲ ಇಲ್ಲ. ಈಗ ಮೊನ್ನೆ ಒಂದಷ್ಟು ಜನ ಬಚ್ಚಗಳು ಬಂದು ಹೊಡ್ಕೊಂಡು ನಮ್ಮನ್ನ ಹೊಡೆಯುವಂಥದ್ದು. ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಸೀನಿಯರ್ ಯಾರಿರ್ತಾರೆ ಅವ್ರನ್ನ ಓಟ್ ಹಾಕಕ್ ಹೋಗ್ತೀವಿ ನಾವು JDS ಅಂತ ಹೇಳಿದ್ರೆ ಇವಾಗ ಓಟ್ ಹಾಕ್ತಾರೆ. BJP ಜೊತೆ ಅಲೈನ್ಸ್ ಹಾಕ್ಬಿಟ್ಟು ಹೋಗ್ಬೇಡ ಓಟ್ ಹಾಕಿ ಆ ಲೆಕ್ಕಾಚಾರ ಮಾಡ್ತಾರೆ. ಅವ್ರಿಗೆ ಹೇಳ್ಬೇಕು. ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದ. ಭಾರತ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಏನು ಆಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಶತ್ರು ರಾಷ್ಟ್ರದ ಬಗ್ಗೆ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾ ಇದ್ದಾಗ ಅವ್ರ ಮಗನ್ಗೆ ತಂದೆ ಇರೋದು ಈ ಭಾರತ ದೇಶದಲ್ಲಿ ಜಿಂದಾಬಾದ್ ಕೂಗ್ತಾ ಇರೋದು ಯಾರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅದೇ ಒಂದು ವಿಧಾನಸೌಧದಲ್ಲಿ ಶುರುವಾಗಿದೆ. ಬಾಂಬ್ ಇಟ್ಟವ್ರು ಯಾರು ರಾಮೇಶ್ವರಂ ಕೆಪೆಯಲ್ಲಿ ಬಾಂಬ್ ಇಟ್ರು, ಯಾರು ನಮ್ಮ ಕುಕ್ಕರಲ್ಲಿ ಬಾಂಬ್ ಇಟ್ರು ಬ್ರದರ್ಸ್ ಅನ್ನೋ ಲೆಕ್ಕಾಚಾರ. ಒಳ್ಳೆಯವ್ರನ್ನ ನಾವು ಬ್ರದರ್ಸ್ ಅಂತಾನೆ ಹೇಳೋದು, ಕೆಟ್ಟವ್ರನ್ನ ಟೆರರಿಸ್ಟ್ ಅಂತಾನೆ ಹೇಳೋದು. ಹಂಗಾಗಿ
ನಾವೆಲ್ಲ ದೇಶಕ್ಕೋಸ್ಕರ ನರೇಂದ್ರ ಮೋದಿಯವರು ದಿನದಲ್ಲಿ 18 ಗಂಟೆಗಳ ಕಾಲ 4 ಬಾರಿ ಮುಖ್ಯಮಂತ್ರಿಯಾಗಿ 2 ಬಾರಿ ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ದಿನನೂ ರಜೆ ಆಗದೆ ಈ ದೇಶಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು 60 ವರ್ಷದಿಂದ ನೋಡ್ಬಿಟ್ಟಿದ್ದೀವಿ ಕಾಂಗ್ರೆಸ್. ಇವತ್ತು ಸಿದ್ದರಾಮಯ್ಯನವರು ಬಂದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, JDS ಎಲ್ಲೈತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತಾರೆ. ಸಿದ್ದರಾಮಯ್ಯ ಎಲ್ಲಿಂದ ಬಂದ ನೂರು ಸಲ ಯೋಚನೆ ಮಾಡಿ ಮಾತಾಡ್ಬೇಕು. ಅದಕ್ಕೆ ನಾವು ಹೇಳೋದಿಷ್ಟೇ, ಸ್ವಲ್ಪ ನಮ್ಗೆ ರೋಷ ಪಾಶ ಅದೆಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಇರ್ತಕ್ಕ ಬಯಸಿನಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ. ನಾವು ಅದನ್ನ ವೋಟ್ ಆಗಿ ನೋಡಿಸ್ಬೇಕು. ನಾವು ಏನೇಳಿ ವೋಟ್ ಆಗಿ ನೋಡಿಸ್ಬೇಕು. ನೋಡು ಸಿದ್ದರಾಮಯ್ಯ, ನಮ್ಮೂರಲ್ಲಿ ಇಷ್ಟೊಂದು ನೀಡಿ ಕೊಟ್ಟಿದ್ದೀವಿ. JDS ಮತ್ತೆ ಬಿಜೆಪಿ NDA ಮೈತ್ರಿಕೂಟದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ 3ನೇ ಬಾರಿ ಆಗ್ಬೇಕಂತ ಹೇಳಿ ದೇವೇಗೌಡರು 91 ವರ್ಷ ಅವ್ರಿಗಿರ್ತಕ್ಕಂಥ ಮೊನ್ನೆ ಭಾಷಣ ನೀವು ನೋಡಿದ್ರಿ. ನಾನು ಫಸ್ಟ್ ಟೈಮ್ ಅವ್ರ ಭಾಷಣ ಕೇಳಿದ್ದನು, ನಮ್ಗೆ ಒಂಥರ ರೋಮಾಂಚನ ಆಗೈತಿ. ಅದಕ್ಕೋಸ್ಕರ ನಿಮ್ಗೂ ಸ್ವಲ್ಪ ಜುಮ್ ಅನ್ಸಿರ್ಬೇಕೀಗ ಅಲ್ವಾ? ಅದನ್ನ ಇಟ್ಕೊಂಡು ಊರುಗಳಲ್ಲಿ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಏನೇ ವೈಮನಸ್ಸುಗಳಿದ್ರೇನು ಅರ್ಥ ಆಯ್ತು, ಅದನ್ನೆಲ್ಲ ಸೈಡ್ ಇಟ್ಟು ನಾವೆಲ್ಲ ಸಮ್ಮಿಶ್ರ ಇಲ್ಲ. ಅರ್ಥ ಆಯ್ತಾ? ಮೈತ್ರಿ ನಮ್ಮ ಜೊತೆಲಿ ಹಳೆದನ್ನೇನು ನೆನ್ಸ್ಕೊಂಡು ಕೊಡುದು. ಇನ್ನು ಮುಂದೆ ಹೊಸದು ಏನೇನಾಗ್ಬೇಕು ಅದನ್ನೇ ನೆನ್ಸ್ಕೊಂಡು ಇವತ್ತು ನಾವು ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ 1.25 ಲಕ್ಷ ಓಟ್ಗೂ ಜಾಸ್ತಿ ತಂದ್ರೆ ಮುಂದಿನ ದಿನಗಳಲ್ಲಿ 3 ತಿಂಗಳಲ್ಲಿ ಸರ್ಕಾರ ಬಿದ್ದೋದು ಇದೆ. ಅದಾದ್ಮೇಲೆ ಇಲ್ಲಿ ಅಭ್ಯರ್ಥಿ ಮೈತ್ರಿಕೂಟ. ನೀವು ಈ ಅವಕಾಶನ ಆ ಗ್ಯಾರಂಟಿಗಳಿಂದ ಮತ್ತೊಂದು ಜನಗಳು ಯಾರು ನಂಬ್ತಾ ಇಲ್ಲ. ದೇಶಕ್ಕೋಸ್ಕರ ಮೋದಿ ಅವರು ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿದ್ದಾರೆ. ಅವ್ರ ಮನೆ ಬಂದು 3 ಬಾಗ್ಲಾಕ್ಬಿಟ್ಟಿದ್ದಾರೆ. KHP ಕ್ಯಾಂಡಿಡೇಟ್ ಎತ್ಕೊಂಡೋದ, ಇನ್ನು ಉಳಿದವ್ರನ್ನೆಲ್ಲ ಗಠಬಂಧನ್ನೆಲ್ಲ ಒಂದು ಕಡೆಯಲ್ಲಿ ಎತ್ಕೊಂಡು ಹೋದ್ರು. ಇವ್ರು ಯಾರು ಬೇಡ ಅಂತ ಹೇಳಿ 3ನೇ ತಗೊಂಡಿಲ್ಲ. ಇವರಿಬ್ರು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಈ ಚಾನ್ಸ್ ತುಂಬಾ ಒಳ್ಳೆ ಚಾನ್ಸ್. ಎಲ್ಲ ನೋಡ್ಕೊಂಡು ನಾವು ಕರೆಕ್ಟಾಗಿ ಕೆಲಸ ಮಾಡಿ ದೇಶ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ರೆ ನಾವೆಲ್ಲ ಇಲ್ಲಿರ್ತಕ್ಕಂಥವ್ರು ಈ ಸಣ್ಣ ಪುಟ್ಟ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಂಥ ಅವಕಾಶ 5 ವರ್ಷ ಮಾಡಿಕೊಟ್ಟಿದ್ರಿ. ಮಲ್ಲೇಶ್ ಬಾಬು ಮಾಡಿಕೊಟ್ರಿ. ನರೇಂದ್ರ ಮೋದಿ ಸಾಹೇಬರು ನಮ್ಮ NDA ಮೈತ್ರಿಕೂಟದಲ್ಲಿ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಂಡ್ರು. ನಮ್ಮಲ್ಲಿ ಕೊನೆವರೆಗೂ ಫೈಟ್ ಮಾಡಿದ್ರು. ಅಮಿತ್ ಶಾ ದಿಂದ ಎಲ್ಲರೂ ಕೋಲಾರ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ. ಆದ್ರೆ NDA ಮೈತ್ರಿಕೂಟದಿಂದ ಹೊರಗಡೆ ಬರ್ತೀರಿ ಅಂತ ಹೇಳಿ ಕುಮಾರಣ್ಣವರು ಏನು ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟಿದ್ದಾದ್ಮೇಲೆ ಆಯ್ತು ಅನ್ನೋ ಲೆಕ್ಕಾಚಾರದ ಬಿಟ್ಟು ನನ್ನನ್ನು ಡೆಲ್ಲಿಗೆ ಕರೆಸಿ ಅಮಿತ್ ಶಾ ಜಿಯವರು, ನಮ್ಮ ನಡ್ಡಾಜಿಯವರು, ನಮ್ಮ ಪಕ್ಷದ ವರಿಷ್ಠರು ಸಂತೋಷ್ ಅವರು ಇರ್ಬೋದು, ಎಲ್ಲರೂ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅಶೋಕಣ್ಣವರು, ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ವಯಸ್ಸು 75 ವರ್ಷ ಆಗಿದೆ. ಏನೇಳಿ 75 ವರ್ಷ ಆಗಿಲ್ಲ. ಒಂದೇ ಒಂದು ಸಣ್ಣ ಆಲೋಚನೆ ಬಂದಿಲ್ಲ. ಹೆಂಗಪ್ಪ ನಾನು ಕೊಟ್ಟಿಲ್ಲ, ನೀನ್ ಪರವಾಗಿ ದುಡಿಯೋದು ನನ್ನ ಲೆಕ್ಕಾಚಾರ. ನಾನು ಕೊಟ್ಟಿದ್ರೆ ಏನ್ ದುಡಿತಾ ಇದ್ರು ಅದ್ರ ಡಬಲ್ ಆಗಿ ದುಡಿಬೇಕು ಅನ್ನೋ ಲೆಕ್ಕಾಚಾರ. ನಮ್ಗೆ ನಮ್ಮ ವೈಯಕ್ತಿಕ ಇದಕ್ಕಿಂತ ಹೆಚ್ಚಿನ ದೇಶ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ನಮ್ಮ ಮಕ್ಕಳು, ನಮ್ಮ ಭವಿಷ್ಯ, ಇನ್ನೊಂದು ಮತ್ತೊಂದು ಅದನ್ನೆಲ್ಲ ನೋಡ್ಕೊಂಡಂತ ಸಂದರ್ಭದಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇರೋವರೆಗೂ ನಾವೆಲ್ಲೂ ಸಿಂಗಲ್ ಪೈಸೆ ಕರಪ್ಷನ್ ಇಲ್ಲ. ನಾನು ಕೇಳ್ತಾ ಇದ್ದೆ, ಏನ್ ಜಾಗ ಎಷ್ಟೈತೆ ಅಂತ ಅಂದ್ಬಿಟ್ಟೆ. ಅದ್ರ ಲೀಗಲ್ ಆಗಿ ಕಾಸು ಕೊಟ್ಟಿಟ್ಟು ಜಮೀನು ತಗೊಳಕ್ಕಾಗಿಲ್ಲ. ನಾವು ಏನ್ ಮಾಡಿದ್ರು, ಇವರನ್ನು ಬೆಂಗಳೂರಲ್ಲಿ ಜಮೀನುಗಳೆಲ್ಲ ಮಾಡಿ ತಂದು ಇಲ್ಲಿ ಹಾಕಿದ್ರು. ನಾವು ಬೆಂಗಳೂರಾಗಿದ್ದೀವಿ ಜಮೀನು ಮಾರಿ ತಂದು ಹಾಕಿದ್ರಿ. ಇವತ್ತು ಜನ ಮುನ್ಸ್ವಾಮಿ ಬಿಜೆಪಿ ಮೋದಿ ಅಂತ ಹೇಳ್ಬಿಟ್ಟು ಎಲ್ಲೇ ಹೋದ್ರೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಏನೇಳಿ ಸಾಕು ನನಗೆ ಆ ಪ್ರೀತಿ, ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಇದ್ರೆ ಇನ್ನ ಏನ್ ಬೇಕಾದ್ರೂ ಆಗ್ತೀರಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷ ನಮ್ಮ ಜೊತೆಲಿ ಇರುತ್ತೆ. ಯಾರೇ ಕಷ್ಟ ಬಿದ್ರೇನು ಯಾರದಕ್ಕೆ ಅಲ್ಲಿ ಕೌಂಟಿಂಗ್ ಇರುತ್ತೆ. ನಮ್ಮಲ್ಲಿ ಸರ್ವೆಯಲ್ಲಿ 6 ತಿಂಗಳಿಂದ 3 ಸರ್ವೆ ಮಾಡಿದ್ರು. ನಾನು ಡೆಲ್ಲಿಗೆ ಹೋದಾಗ ಹೇಳಿದ್ರು, ಕಳೆದ ಬಾರಕ್ಕಿಂತ ಇನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಮತಗಳ ಅಂತರದಿಂದ ನೀವು ಗೆಲ್ತಾ ಇದ್ರಿ, ನಾವಿದ್ದೀರಿ ನಿಮ್ಮ ಜೊತೆಲಿ ಅನ್ನೋ ಲೆಕ್ಕಾಚಾರದಲ್ಲಿ ಸಾಕು. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಲೇಬೇಕು. ಇಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನೆಲ್ಲ ಜೋಪಲ್ಲಿ ಕಟ್ಟಿಲ್ಲ ತಗೊಂಡಾಗ ಡಸ್ಟ್ಬಿನ್ ಹಾಕಿ ಏನೇಳಿ
ಎಲ್ಲರೂ ಕೆಲಸ ಮಾಡಬೇಕು. ಸದಾ ನಾವು ನೀವು ಒಗ್ಗಟ್ಟಾಗಿ ಪ್ರತಿ ಗ್ರಾಮಗಳಲ್ಲಿ ನಾವೇ ಅಭ್ಯರ್ಥಿ, ನಾವೇ ಮಲ್ಲೇಶು, ನಾವೇ ನರೇಂದ್ರ ಮೋದಿ ಅಂತೇಳಿ ಹಿಂದೆಯಿಂದ ಬಿಜೆಪಿಯನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಲೋಕಸಭಾ ಚುನಾವಣೆಗೆ ಎಲ್ಲರೂ ಬಿಜೆಪಿ ಕೋಟ್ ಹಾಕಿನೇ, ಗುರುತು ಕೋಟ್ ಹಾಕಿನೇ ಗುರುತು ಎಲ್ಲ ಅವ್ರಿಗೆಲ್ಲ ಕ್ಲೀನ್ ಆಗಿ ಹೇಳ್ಬೇಕು. ಏನ್ ಹೇಳು, ತೆನೆ ಹೊತ್ತ ರೈತ ಮಹಿಳೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ಚಿಹ್ನೆ ಬಗ್ಗೆ ಕ್ಲೀನ್ ಆಗಿ ಹೇಳ್ಬೇಕು. ನೀವು ಪ್ರತಿ ಊರುಗಳಲ್ಲೂ ಹೋಗಿ ಮನೆ ಮನೆ ಸಂಪರ್ಕ ಮಾಡಿ ಯಾವ ರೀತಿ ಇಲ್ಲೆಲ್ಲ ಸುಮಾರು ಜನ ಅವ್ರು ಕೊಟ್ಬಿಟ್ಟಿದ್ದಾರೆ, ಇವ್ರು ಕೊಟ್ಬಿಟ್ಟಿದ್ದಾರೆ, ಎಸ್ಸಿಗಳು ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ನೀವು ಅವ್ರಿಗೆ ಹೇಳ್ಕೊಡ್ರಿ, ಇಲ್ಲಿ ಇರ್ತಕ್ಕಂಥ ಲೀಡರ್ಗಳು ಈ ಮಾಧ್ಯಮದವ್ರಿಗೆ ನಾನು ಹೇಳ್ತೀನಿ, ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅವ್ರನ್ನ ಪಾರ್ಲಿಮೆಂಟ್ಗೆ ಬರಬಾರ್ದು ಅಂತ ಹೇಳಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ನೆಹರೂರವರು 7 ಬಾರಿ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅವ್ರನ್ನ ಸೋಲಿಸಿದಂತ ಅಪಕೀರ್ತಿ ಇರ್ತಕ್ಕಂಥದ್ದು ನೆಹರೂರವರಿಗೆ. ಮತ್ತೆ ಜನಸಂಘ ಎಲ್ಲ ಒಟ್ಟಿಗೆ ಸೇರಿ ಅವನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ ಸಂದರ್ಭದಲ್ಲಿ ಆ ಗೆದ್ದ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಏನು ಕಾನೂನು ದಿನಾಚರಣೆ ಅಂತ ಇದು ಮಾಡಿದಾಗ ಅವತ್ತೇ ಸಂವಿಧಾನ ದಿನಾಚರಣೆಯನ್ನ ಲೆಕ್ಕಾಚಾರದಲ್ಲಿ ಇದು ಮಾಡಿ ನಮ್ಮ ಸಂವಿಧಾನದ ಪ್ರತಿ ಏನಿದೆ ಅದನ್ನ ಹೆಣ್ಮಕ್ಳು ಹೂವಿನ ಬುಟ್ಟಿಯಲ್ಲಿ ಇಟ್ಕೊಂಡು ಮೆರವಣಿಗೆ ಬಂದು ಯಾವ ರೀತಿ ನಾವು ದಸರಾದಲ್ಲಿ ನಾವು ಆದ ಮೇಲೆ ಚಾಮುಂಡೇಶ್ವರಿ ತಾಯಿ ಇಟ್ಟು ಮೆರವಣಿಗೆ ಮಾಡ್ತಿರೋ ಅದೇ ರೀತಿಯಲ್ಲಿ ಸಂವಿಧಾನದ ಪ್ರತಿಯನ್ನ ಪುಸ್ತಕವನ್ನ ಅದರಲ್ಲಿ ಇಟ್ಟು ಮೆರವಣಿಗೆ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗೌರವ ಕೊಟ್ಟಿರ್ತಕ್ಕಂಥದ್ದು 2011-2012 ಇಸ್ವಿಯಲ್ಲಿ ಅವ್ರ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ. ಅದಾದ್ಮೇಲೆ ಅವ್ರ ಪ್ರಧಾನಮಂತ್ರಿ 2ನೇ ಸರಿ ಆದಂತ ಸಂದರ್ಭದಲ್ಲಿ ನಾನು ಕಣ್ಮುಂದೆ ನೋಡಿರ್ತಕ್ಕಂಥದ್ದು ಬಂದು ಸಂವಿಧಾನದ ಇದಕ್ಕೆ ನಮಸ್ಕಾರ ಮಾಡಿ ಒಂದು ಟೀಮ್ ಆಗ್ತಾ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ನಾನು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿ ಈ ದೇಶದಲ್ಲಿ ಭಗವದ್ಗೀತೆಗಿಂತ ದೊಡ್ಡ ಗ್ರಂಥ ಯಾವ್ದಾದ್ರು ಇದ್ರೆ ಅದು ಸಂವಿಧಾನ ಅಂತ ಹೇಳಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹಾಗಾಗಿ ಇವ್ರು ಯಾರ್ಯಾರಿದ್ದಾರೆ ಸಂವಿಧಾನ ಅಂಬೇಡ್ಕರ್ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಬಂದು ಇವರು ಗ್ಯಾರಂಟಿಗಳೇನು 5 ಗ್ಯಾರಂಟಿಗಳು ಇಟ್ಕೊಂಡಿದ್ರು. ಆ ಗ್ಯಾರಂಟಿಗಳಿಗೋಸ್ಕರ SCP-TSP ಹಣ ಸುಮಾರು 18,280 ಕೋಟಿ ಹಣವನ್ನ SC/ST ಸಮುದಾಯದ ಡೆವಲಪ್ಮೆಂಟ್ ಅಂತ ಆ ಕಾಲೋನಿಗೆ ಡೆವಲಪ್ಮೆಂಟ್ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ದುಡ್ಡನ್ನ ಈ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರ್ತಕ್ಕಂಥ ಅಪಕೀರ್ತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ಅವ್ರು ಮೊನ್ನೆ ಮಾಡಿ ಊರೂರ್ಗು ಗಾಡಿ ಕಳಿಸಿದ್ರು, ಏನು ಸಂವಿಧಾನ ಜಾಗೃತ ಕಾಲಗಳು ಅದನ್ನ ಕಳಿಸಿ ಜಾಗೃತಿ ಮೂಡಿಸುತ್ತವಂತೆ. ತಪ್ಪು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರೋದಂತ ಸಂದರ್ಭದಲ್ಲಿ ದಿಲ್ಲಿಯಿಂದ ಅವರಿಗೆ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಜಾಗ ಕೊಟ್ಟಿಲ್ಲ ಈ ಕಳನಾಯಕರು. ಅವ್ರನ್ನ ಇಲ್ಲಿಂದ ಇದಕ್ಕೆ ಎತ್ಕೊಂಡೋದ್ರು ಏರ್ ಆಂಬುಲೆನ್ಸ್ ಅಲ್ಲಿ, ಅದಕ್ಕೆ ಬಾಡಿಗೆನೂ ಕೊಟ್ಟಿಲ್ಲ ಅವರು. ಅವತ್ತು ನಮ್ಮ ದಲಿತ ನಾಯಕರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಭಕ್ತಗಳು ಎಲ್ಲ ಭಿಕ್ಷೆ ಬೇಡಿ ಆ ದುಡ್ಡನ್ನ ಕಲೆಕ್ಟ್ ಮಾಡಿ ಆ ಏರ್ ಆಂಬುಲೆನ್ಸ್ ಬಾಡಿಗೆ ಕೊಟ್ಟರು. ಇಂಥವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಹಂಗಾದ್ರೆ ಇದು ಹಿಂಗಾದ್ರೆ ಮುನ್ಸಾಮಿ ಹಂಗ್ ಮಾಡಿದ್ರೆ ಮುನ್ಸಾಮಿ ಒಂದು ಕಾರ್ಪೊರೇಟರ್ ಆಗಿದ್ದವನ್ನ MP ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಇದನ್ನೆಲ್ಲ ಮಾತಾಡೋದಕ್ಕೆ ಅರ್ಹರಲ್ಲ. ಅದಕ್ಕೋಸ್ಕರ ಪ್ರತಿ ಕಾಲೋನಿಗಳಲ್ಲೂ ಹೋಗಿ ಹೇಳ್ಬೇಕು. ಇವತ್ತು ಯಾರೋ ಬರ್ತಾರೆ, ಗೌತಮನ್ ಬರ್ತಾರೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ, ನಮ್ಮ ಕೋಲಾರ, ನಮ್ಮ ಚಿಂತಾಮಣಿ, ಶಿಡ್ಲಘಟ್ಟ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬರ್ತಾನೆ ಸೋಲ್ತಾನೆ ಮತ್ತೆ ಮನೆಗೆ ಹೋಗ್ತಾನೆ, ಮತ್ತೆ ಬರಲ್ಲ. ಅದಕ್ಕೋಸ್ಕರ ನಿಮ್ ಜೊತೆ ನಾವಿರ್ತೀರಿ, ಕೃಷ್ಣ ಕಿಟ್ಟಣ್ಣವ್ರು ಇರ್ತಾರೆ, ವೇಣುಗೋಪಾಲ್ ಅಣ್ಣವ್ರು ಇರ್ತಾರೆ, ಸಿಕಲ್ ರಾಮಚಂದ್ರ ಅಣ್ಣವ್ರು ಇರ್ತಾರೆ, ಮಹೇಶ್ ಅಣ್ಣ ಇರ್ತಾರೆ, ನಾವೆಲ್ಲ ಇಲ್ಲೇ ಇರ್ತೀವಿ. ಸತ್ರು ನಾವು ಕೋಲಾರ ಲೋಕಸಭಾ ಕ್ಷೇತ್ರ ಬಿಟ್ಟು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೋಗೋದೇ ಇಲ್ಲ. ನಾವು ವಾರಕ್ಕೆ 5 ದಿನ 6 ದಿನ ಬರ್ತಾ ಇದ್ರಿ. ನಮ್ಮಲ್ಲಿ ಮಲ್ಲೇಶ್ ಬಾಬು ಅವ್ರನ್ನ ಕಳಿಸ್ಕೊಟ್ಟು ನಾವು ಲೋಕಸಭೆಗೆ ಕಳಿಸ್ಕೊಟ್ಟಿದ್ದಾದ್ಮೇಲೆ ಒಂದ್ 2-3 ದಿನ ಆದ್ರೂ ಬಂದು ಹೋಗ್ತೀವಿ. ನಾವು ಜೊತೆ ನಿರಂತರವಾಗಿರ್ತೀವಿ. ಜಮೀನುಗಳಿದೆ, ತೋಟಗಳಿದೆ, ಸಂಪರ್ಕ ಇದೆ, ಎಲ್ಲ ಇದೆ, ನಾವು ಇರ್ತೀರಿ. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ನಾವೇ ಅಭ್ಯರ್ಥಿಗಳನ್ನ ಲೆಕ್ಕಾಚಾರದಲ್ಲಿ ಅಂಬೇಡ್ಕರ್ ಅಂತ ಒಟ್ಟಿಗೆ ಹೆಸರು ಹೇಳ್ಕೊಂಡು ಯಾರು ಓಟ್ ಕೇಳಕ್ ಬರ್ತಾರೆ ಅವ್ರಿಗೆ ಅಲ್ಲೇ ಹೇಳ್ಬೇಕು, ಕಾಲೋನಿಗಳಿಗೆ ಹೋಗ್ಬೇಕು. ನೀವಿಲ್ಲ ಕಾಲೋನಿಗಳಿಗೆ ಹೋಗಿ JDS ಓಟ್ ಹಾಕ್ಬೇಕು. ಅಂಬೇಡ್ಕರ್ ಯಾವ ರೀತಿ ಅಪಮಾನ ಮಾಡಿದ್ರು ಇವರು ಕಾಂಗ್ರೆಸ್ ಅವರ ಲೆಕ್ಕಾಚಾರದಲ್ಲಿ ನೀವು ಹೇಳ್ಬೇಕು.
ನರೇಂದ್ರ ಮೋದಿ ಯಾವ ರೀತಿ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಕೊಟ್ಟರು, ಅಂಬೇಡ್ಕರ್ ಪಂಚತೀರ್ಥಗಳನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ರು. ಅಂಬೇಡ್ಕರ್ ಕರ್ನಾಟಕಕ್ಕೆ ಬಂದೋಗಿರ್ತಕ್ಕಂಥ ಜಾಗ 5 ಜಾಗಗಳಿತ್ತು. ಯಡಿಯೂರಪ್ಪರ ಕಾಲದಲ್ಲಿ, ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ, ನಮ್ KGF ಬಂದೋಗಿದ್ದಂತ ಏನು ಅಂಬೇಡ್ಕರ್ ಆ ಜಾಗಕ್ಕೆ 4 ಎಕರೆ ಜಾಗ ಕೊಟ್ಟಿದ್ರು, 3 ಕೋಟಿ ಹಣ ಕೊಟ್ಟಿದ್ರು. ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದಾದ್ಮೇಲೆ ಆ ಜಮೀನು ಮತ್ತೆ ಆ ದುಡ್ಡನ್ನು ವಾಪಸ್ ತಗೊಂಡ್ರು. ಇದನ್ನೆಲ್ಲ ಜನಕ್ಕೆ ಹೇಳ್ಬೇಕು ನೀವು. ಇವತ್ತು ನಮ್ಮ ಕರೋನಾ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ಆಯುಷ್ಮಾನ್ ಭಾರತ್ ಕಾರ್ಡ್ ಒಂದು ಮನೆಯಿಂದ 5 ಲಕ್ಷದವರೆಗೂ ಯಾವುದೇ ಅಲ್ಲಿ ಕರೋನಾ ಇಂಜೆಕ್ಷನ್ ಕೊಟ್ಟಾಗ ನೀನ್ ಶೆಫಿವುಲ್ಲಾ, ನೀನ್ ಸನಾವುಲ್ಲಾ, ನೀನ್ ಪೀಟರ್, ನೀನ್ ಲಂಡನ್, ನೀನು ಅಮೆರಿಕನ್ ನೋಡಿಲ್ಲ. ಯಾರ್ಯಾರು ಈ ದೇಶದಲ್ಲಿ ಇದ್ರು ಕಾಂಗ್ರೆಸ್ ಸಿದ್ದರಾಮಯ್ಯ ಇವತ್ತು ಜೀವನ್ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕರೋನಾ ಇಂಜೆಕ್ಷನ್ ಅಂತ. ನಾನಾಗ್ಲಿ, ಕೃಷ್ಣ ರೆಡ್ಡಿ ಅನ್ನಾಗ್ಲಿ, ನೀವಾಗ್ಲಿ, ನೀವು ಹೋದಾಗ ನೀವು ಯಾವ ಜಾತಿ, ನೀವು ಯಾವ ಪಾರ್ಟಿ ಅಂತ ಕೇಳಿಲ್ಲ. ಅಮೆರಿಕ, ರಷ್ಯಾ, ಜಪಾನ್ ಅಲ್ಲೆಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ಗೆ 5,000 10,000 ಇಸ್ಕೊಂಡ್ರೆ ಒಂದು ಸಿಂಗಲ್ ಪೈಸಾ ಇಸ್ಕೊಳ್ದೆ ಪ್ರತಿಯೊಬ್ಬರು ನಮ್ಮ ಹುಡುಗಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಸ್ಥಳೀಯ ಶಾಸಕರು, ನಮ್ಮ